ಬಾಕ್ಸ್ ಇದೆಂತ ಮಾಡಿದ್ರೆ ಪೈಪು ಶನಿವಾರದ 11:30 ನಮ್ಮ ಶನಿವಾರದ ಕಾರ್ಯಕ್ರಮ. ಎಂತ ಮಾಡವು ಈಗ ಅವ? ಹತ್ತು ಎಂತ ಮಾಡವ? ಅಯ್ಯ ನಾನೇ ಹತ್ಕೊತೇನೆ. ತಡಿ ಸಮರ್ಥ ಹೇಳಿ, ಅಮ್ಮ ಮಾಡ್ತೆ. ಬೇಡ ಬೇಡ ನೀ ಹೇಳಿ, ನಾ ಹತ್ತೆ. ಈಗ ಅಲ್ಲಿರುವ ಇಲಿ ಗೂಡನ್ನ ತೆಗಿಬೇಕು. ಇದು ದೊಡ್ಡ ಕೆಲಸ. ಇಲಿಯ ಗೂಡನ್ನು ತೆಗೆಯುತ್ತಿದ್ದಾರೆ ನಮ್ಮ ಅಪ್ಪ. ನಮ್ಮ ಅಮ್ಮ ಅವರಿಗೆ ಸಹಾಯ ಮಾಡುತ್ತಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅದಕ್ಕೆ ನಾನು ತೆಗೆಯಲು ಪ್ರಯತ್ನ ಪಡುತ್ತಿದ್ದಾರೆ, ಆದರೆ ಅದು ಆಗುತ್ತಿಲ್ಲ. ವ್ಯಾಕ್ಯೂಮ್ ಕ್ಲೀನರ್ ಇಲ್ಲಿಯ ಗೂಡನ್ನು ಗಾಳಿ ಸಿಪ್ಪೆಯಿಂದ ಗೂಡನ್ನು ತೆಗೆಯುತ್ತಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡುತ್ತಿದ್ದೇವೆ. ಸುಮಾರು ಹೇಳತ್ತಕ್ರಿ. ನೀವು ಅವಕಾಶ ಈಗ ನಾನು ಟೆರೆಸಿಗೆ ಬಂದಿದ್ದೀನಿ. ಫುಲ್ಲು ನೆಲ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀವಿ ಇವತ್ತು. ಚೆನ್ನಾಗಿ 2 ತಾಸು ನೇರ ತಗೊಂಡಿದ್ದೀವಿ ನಾನು ಅವರಿಬ್ಬರು ಸೇರಿ. ಫುಲ್ಲು ಏನು ಹೇಳ್ತೀವಿ, ಪ್ರೆಷರ್ ವಾಶ್ ಮಾಡ್ತೀವಲ್ಲ ಆ ಮಷಿನ್ನ ತಂದ್ಕೊಂಡಿದ್ದೀವಿ. ಕಡಿಮೆ ನೀರಲ್ಲಿ ಬೇಗ ಕ್ಲೀನ್ ಆಗುತ್ತೆ. ಅದನ್ನೆಲ್ಲ ಹಾಕಿ ಮತ್ತು ನಮ್ಮದು ಇಲ್ಲಿ ರೇನ್ ವಾಟ್ರು ಸಂಪಿಗೆ ಹೋಗುವಾಗ ಮಾಡ್ಕೊಂಡಿದ್ದೀವಿ. ಮಳೆ ಬಂದಾಗ ಆ ರೇನ್ ವಾಟ್ರನ್ನ ಫ್ಲಶ್ಶಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಂತ. ಹಾಗಾಗಿ ಇಲ್ಲಿ ಯಾವುದೇ ಲಿಕ್ವಿಡ್ ಏನಾದರೂ ಹಾಕಿ ತೊಳೆಯೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಹೀಗಿದ್ರು ಮಳೆಗಾಲ ಎಲ್ಲ ಸುಮಾರಾಗಿ ಮುಗೀತು ಅಂತ ಅದಕ್ಕೆ ಕ್ಯಾಪನ್ನು ಹಾಕಿದ್ರು ಅವರು. ಹಾಗಾಗಿ ಇವತ್ತು ಇಲ್ಲಿ ಸಿಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಫುಲ್ಲು ಕ್ಲೀನ್ ಮಾಡಿದ್ದೀವಿ ಟೆರೇಸನ್ನು. ನೋಡಿ ಫುಲ್ಲು ವ್ಯೂ ಹೀಗೆ ಕಾಣುತ್ತೆ. ನಾವು ಹಳ್ಳಿಯ ಜನರು ಈಗ ಫುಲ್ಲು. ಆದರೆ ಈಗ ನಮ್ಮ ಅಕ್ಕಪಕ್ಕ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ. ಇಲ್ಲಿ ಲೈಟ್ ಕಾಣ್ತಾ ಇರ್ಬೋದು, ಅದ್ರ ಪಕ್ಕ ಇಲ್ಲಿ ಅಪಾರ್ಟ್ಮೆಂಟ್ ಬರ್ತದೆ. ನಮ್ಮ ಲೇಔಟ್ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ಲೇಔಟ್ ಎಂಡು, ಆ ಕಡೆ ಅಪಾರ್ಟ್ಮೆಂಟ್ ಬರುತ್ತೆ. ಇಲ್ಲಿ ಒಂದಿಷ್ಟು ಜಾಗ ಇದೆ. ಹೆಚ್ಚಾಗಿ ವಿಲ್ಲಾಗಳನ್ನೇನಾದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ನಾವು ಹಳ್ಳಿಯವರೀಗ, ಆದರೆ ನೆಮ್ಮದಿಯ ಜೀವನ ನಮ್ಮದು ಇವತ್ತಂತ. ಫುಲ್ಲು ಇಡೀ ಮನೆ, ಬಾತ್ರೂಮು ಎಲ್ಲ ಕಡೆ, ಪಾರ್ಕಿಂಗ್ ಒಂದು ಬಿಟ್ಟು ಎಲ್ಲ ಕಡೆ ಕ್ಲೀನ್ ಮಾಡಿದ್ದೀವಿ. ಫುಲ್ ಖುಷಿ ನಾನು ಅವರು ಇಬ್ಬರೂ. ಯಾಕೆಂದರೆ ಇನ್ಕ್ಲೂಡಿಂಗ್ ಇದೆ ಇಲ್ಲೂ ಕೂಡ ನಾವು ಟೆರೆಸಲ್ಲಿ ಈ ರೀತಿ ಹಾಕ್ಸಿದ್ದೀವಿ, ಗ್ರಾನೈಟನ್ನು ಹಾಕ್ಸಿದ್ದೀವಿ. ಇದು ಲುಕ್ ವೈಸ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ತುಂಬ ಹಕ್ಕಿಗಳು ಬರುತ್ತೆ, ಅವುಗಳು ಒಂದು ಗಲೀಜನ್ನು ಮಾಡಿರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ತೆಗಿಬೋದು. ಅದು ಒಂದು ಹೆಲ್ಪು ಮತ್ತು ಲುಕ್ಕು ಬೇರೆ ಇರುತ್ತೆ. ಅದಕ್ಕೆ ಫುಲ್ಲು ಟೆರೆಸ್ಸಿಗೆ ಆ ರೀತಿ ಗ್ರಾನೈಟನ್ನು ಹಾಕ್ಸ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ಆರ್ಕಿಟೆಕ್ಟ್ ಸಲಹೆ ಅಷ್ಟೇ, ನಾವು ಹೇಳಿದ್ದಷ್ಟೇ ಇಲ್ಲಿ ಮಾಡಿಕೊಡಿ ಅಂತ. ಆರ್ಕಿಟೆಕ್ಟ್ ಇಲ್ಲಾಂದರೆ ಖಂಡಿತ ನಮ್ಮದು ಇಷ್ಟು ಚೆನ್ನಾಗಿ ಇರೋ ಮನೆ ಬರ್ತಾ ಇರಲಿಲ್ಲ. ನಿಮಗೇನಾದರೂ ಯಾರಾದರೂ ಮನೆ ಕಟ್ಸೋದಿದ್ರೆ ಖಂಡಿತ ಗಂಗೊಳ್ಳಿ ಆರ್ಕಿಟೆಕ್ಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿರೋ ಪ್ಲ್ಯಾನ್ ಕೊಡ್ತಾರೆ. ತುಂಬ ಫೈನಲ್ವರೆಗೂ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಂಡ್ವರೆಗೂ ಕೂಡ. ಸೊ ಅವ್ರದ್ದು ಫೇಸ್ಬುಕ್ ಪೇಜ್ ಕೂಡ ಇದೆ, ಯೂಟ್ಯೂಬ್
ಚಾನೆಲ್ ಕೂಡ ಇದೆ. ಸೊ ಗಂಗೊಳ್ಳಿ ಆರ್ಕಿಟೆಕ್ಟ್ ಅಂತ. ಸೊ ಯಾರಾದರೂ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಧ್ಯಾಹ್ನ ಊಟನೆಲ್ಲ ಮುಗಿಸಿ ಅಪ್ಪ ಮಕ್ಕಳು ಮಾಲಿಗೆ ಹೋಗಿದ್ದಾರೆ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು. ಅಂದರೆ ನಾವು ಮಂಚವನ್ನು ಮೇಲ್ಗಡೆ ಹಾಕಿರೋದನ್ನು ತೆಗೆದು ಕೆಳಗಡೆ ಹಾಕಿದ್ದೀವಿ. ಮಂಚ ಹಾಕಿದ್ಮೇಲೆ ಅದಕ್ಕಿಗೊಂದು ಮ್ಯಾಟ್ರೆಸ್ ಬೇಕು. ಅದಕ್ಕೋಸ್ಕರ ಯಾವುದು ಅಂತ ಯಾವ ಬ್ರ್ಯಾಂಡಿಗೆ ತಗೊಳ್ಳೋದು ಅಂತ ಫೈನಲ್ ಮಾಡೋದಕ್ಕೆ ಹೋಗಿ ಫೈನಲ್ ಆಗಿಲ್ಲ. ನೋಡಿ ಯಾವುದೋ ಒಂದು ಬ್ರ್ಯಾಂಡ್ ಇಲ್ಲಿ ಹತ್ತಿರದಲ್ಲಿರುವಂಥ ಒಂದು ಮಾಲಲ್ಲಿದೆ ಅಂತ ಬಾ ಅಂತ ಹೇಳ್ತಾ ಇದ್ರು. ನನಗೆ ಕೂಡ ಇಲ್ಲ, ನನಗೆ ಎಲ್ಲ ಕೆಲಸ ಮುಗಿಸ್ಬೇಕು, ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇರೋದ್ರಿಂದ ಮುಗಿಸೋಣ ಅಂತ ನಾನು ಬರಲ್ಲ ಅಂತ ಹೇಳಿದೆ. ಹಾಗಾಗಿ ಅವರೆಲ್ಲ ಹೋಗಿದ್ದಾರೆ. ಯಾವ್ಯಾವ್ದು ಎಷ್ಟು ಲೈಟ್ ಏನು ಅಂತ ಗೊತ್ತಾಗ್ತಿಲ್ವೇ. ಕೆಳಗಡೆ ಬಂದು ನೋಡ್ಕೊಳ್ಳಿ. ಹೋಗಿದ್ದಾರೆ. ಸಮೃದ್ಧಿ ಸಮರ್ಥನ ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳು ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಸಮೃದ್ಧಿ ಹೋಮ್ವರ್ಕ್ ಎಲ್ಲ ನೆನ್ನೆ ಮುಗಿಸಿದ್ದಾಳೆ. ಸಮರ್ಥ ಬುಕ್ಕನ್ನು ಮುಟ್ಟೋದು ಇಲ್ಲ. ಹಾಗಾಗಿ ಮಾಲಿಗೆ ಹೋಗಿ ಇದನ್ನೆಲ್ಲ ಇದು ಮಾಡಿ ಮ್ಯಾಕ್ಸಿಗೆ ಹೋಗಿ ಒಂದಿಷ್ಟು ಶಾಪಿಂಗ್ ಮಾಡಿದ್ದಾರೆ. ನಮ್ಮ ಮನೇಲಿ ಹೇಗೆ ಅಂದರೆ, ನಾನು ಬಟ್ಟೆಗಳನ್ನೆಲ್ಲ ತಗೊಳ್ಳೋದು ತುಂಬ ಕಡಿಮೆ. ನನಗೆ ಬಟ್ಟೆಗಳು ಬೇಕು, ಆ ರೀತಿ ಶಾಪಿಂಗ್ ಕ್ರೇಜ್ ನನಗಿಲ್ಲ. ಇನ್ನೊಂದು, ನಾನು ಎಷ್ಟು ಮಿನಿಮಲ್ ಇಷ್ಟು ಆಗಬಹುದೋ ಅಷ್ಟಾಗೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ನಂಗೆ ಅವಶ್ಯಕತೆಗೆ ಮೀರಿ ನಂಗೆ ಬೇಕು ಅಂತ ಅನಿಸಲ್ಲ. ಆದರೆ ನಮ್ಮ ಮನೆಯವರೇ ಎಲ್ಲ ಹೀಗೆ ಮಾಲ್ಗಳಿಗೆ ಹೋದಾಗ, ತರಟೆಕೆಟ್ಲಾನಿಗೆ ಹೋದಾಗ ಎಲ್ಲೋದ್ರೂ ತಗೊಂಡು ಬರ್ತಾನೆ ಇರ್ತಾರೆ. ಹೇಳಿದರೆ ಕೇಳಲ್ಲ. ಇವತ್ತು ಕೂಡ ಅಷ್ಟೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಏನು ಮಾಡಿದಾರೋ ಗೊತ್ತಿಲ್ಲ. ಹೇಳಿದ್ದೀನಿ, ನೀವು ತಗೊಂಡ್ರಷ್ಟೇ ನಾನು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಮಕ್ಕಳು ಏನೇನೋ ಎಷ್ಟು ತೊಗೊಂಡಿದ್ದಾರೆ. ಫುಲ್ ಕ್ಲೀನಾಗಿರೋ ಬಾತ್ರೂಮ್ ಖುಷಿಯಾಗತ್ತೆ ಕ್ಲೀನಾಗಿದ್ದಾಗ. ನಾಳೆಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಮಕ್ಕಳ ಟಾಯ್ಸು 3 ಇದರಲ್ಲೂ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲ ಕಡೆನೂ ಹರಡಿಟ್ಟಿದ್ದಾರೆ. ಅದನ್ನು ಅಷ್ಟನ್ನು ಅರೇಂಜ್ ಮಾಡೋ ಕೆಲಸ ನಾಳೆಗೆ ಮಾಡಬೇಕು.